Good morning, students. Today, let me discuss the next important aspect, that is so called as general relationship and the special relationship. So, general relationship ಅಂತಂದರೆ ಜನರಲ್ ರಿಲೇಷನ್ಶಿಪ್ ಅಂತ ಜನರಲ್ ರಿಲೇಷನ್ಶಿಪ್ನ ಕನ್ನಡದಲ್ಲಿ ಹೇಗೆ ಕರಿತೀವಿ ಅಂದರೆ ಸಾಮಾನ್ಯ ಸಂಬಂಧ ಮತ್ತು ವಿಶೇಷವಾದಂಥ ಸಂಬಂಧ. ಸೊ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಯಾವಾಗ ಒಬ್ಬ ಗ್ರಾಹಕ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರಿತಾನೆ, ಸೊ ಖಾತೆಯನ್ನು ತೆರೆದು ಆ ಒಂದು ಖಾತೆಯಲ್ಲಿ ಕೆಲವೊಂದಿಷ್ಟು ಹಣವನ್ನು ಠೇವಣಿ ರೂಪದಲ್ಲಿ ಇಡ್ತಾನೆ, ಆವಾಗ ಆ ವ್ಯಕ್ತಿ ಏನಾಗ್ತಾನೆ ಅಂತಂದರೆ ಬ್ಯಾಂಕಿನ ಗ್ರಾಹಕನಾಗ್ತಾನೆ. ಆವಾಗ ಏನಾಗ್ತದೆ ಅಂತಂದರೆ ಅವರಿಬ್ಬರ ಮಧ್ಯೆ ಸಾಮಾನ್ಯ ಸಂಬಂಧ ಮತ್ತು ವಿಶೇಷವಾದಂತಹ ಸಂಬಂಧ ಅನ್ನುವಂಥದ್ದು ಉದ್ಭವಿಸೋದನ್ನು ಕೂಡ ನಾವೇನು ಮಾಡ್ಬೋದು, ನೋಡ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾನ್ಯ ಸಂಬಂಧವನ್ನು ನಾವೇನು ಮಾಡ್ತೇವೆ ಅಂತಂದರೆ ಮತ್ತೆ ಎರಡು ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತೇವೆ. ಮೊದಲೇದು ಪ್ರೈಮರಿ ರಿಲೇಷನ್ಶಿಪ್, ಅದಕ್ಕೆ ನಾವೇನು ಕರಿತೇವೆ ಪ್ರಾಥಮಿಕ ಅಥವಾ ಮೂಲ ಸಂಬಂಧ ಅಂತೇಳಿ ಕರಿತೇವೆ. ಎರಡನೇದು ಸಬ್ಸಿಡಿ ರಿಲೇಷನ್ಶಿಪ್ ಅಂತ ಕರಿತೇವೆ. ಸಬ್ಸಿಡಿ ರಿಲೇಷನ್ಶಿಪ್ ಅಂತಂದ್ರೇನು, ಪೂರಕ ಸಂಬಂಧ ಅಂತೇಳಿ ಕರಿತೇವೆ. ಸೊ ಮೊದಲೇದು ಪ್ರಾಥಮಿಕ ಸಂಬಂಧ, ಎರಡನೇದು ಸಬ್ಸಿಡರಿ ಪೂರಕ ಸಂಬಂಧ ಅಂತ ಕರಿತೇವೆ. ಸೊ ಈಗ ಪ್ರಾಥಮಿಕ ಸಂಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಲಕ್ಷಣಗಳನ್ನು ಈ ಒಂದು ಇದರಲ್ಲಿ ನಾವೇನು ಮಾಡೋಣ ಅಂದರೆ ಅಧ್ಯಯನ ಮಾಡೋಣ. ಸೊ ಮೊದಲೇದು ಯಾವುದು ಅಂತಂದರೆ ಇಟ್ ಈಸ್ ಅ ಡೆಟರ್ ಆ್ಯಂಡ್ ಕ್ರೆಡಿಟರ್ ರಿಲೇಷನ್ಶಿಪ್ ಅಂತ ಕರಿತೇವೆ. ಸೊ ಬ್ಯಾಂಕರು ಮತ್ತು ಕಸ್ಟಮರ್ ಮಧ್ಯೆ ಇರ್ತಕ್ಕಂತಹ ಒಂದು ಸಂಬಂಧ ಯಾವುದು ಅಂತಂದರೆ ಡೆಟರ್ ಮತ್ತು ಕ್ರೆಡಿಟರ್ ರಿಲೇಷನ್ಶಿಪ್ ಅಂತ ಕರಿತೇವೆ. ಡೆಟರ್ ಮತ್ತು ಕ್ರೆಡಿಟರ್ ರಿಲೇಷನ್ಶಿಪ್ ಅಂತಂದ್ರೆ ಏನು, ಸಾಲಗಾರ ಮತ್ತು ಸಾಲಿಗ ಸಂಬಂಧ ಅಂತ ಕರಿತೇವೆ. ಸೊ ಇಲ್ಲಿ ಸಾಲಗಾರ ಯಾರು ಅಂತಂದರೆ ಬ್ಯಾಂಕರ್, ಸಾಲಿಗ ಅಂತಂದರೆ ಯಾರು ಅಂತಂದರೆ ಗ್ರಾಹಕ. ಸೊ ಯಾವಾಗ ಒಬ್ಬ ಗ್ರಾಹಕ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರಿತಾನೆ, ಅವಾಗ ಏನಾಗ್ತದೆ ಅಂತಂದರೆ ಈ ಬ್ಯಾಂಕರು ಮತ್ತು ಗ್ರಾಹಕನ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂಥ ಒಡಂಬಡಿ ಅನ್ನುವಂಥದ್ದು ಉದ್ಭವಿಸುತ್ತದೆ. ಆ ಒಡಂಬಡಿಕೆಯ ಪ್ರಕಾರ ಬ್ಯಾಂಕರ್ ಏನಾಗ್ತಾನೆ ಅಂತಂದರೆ ಡೆಟಾರ್ ಆಗ್ತಾನೆ, ಮತ್ತು ಗ್ರಾಹಕ ಏನಾಗ್ತಾನೆ ಅಂತಂದರೆ ಕ್ರೆಡಿಟರ್ ಆಗ್ತಾನೆ. ಬ್ಯಾಂಕರ್ ಡೆಟರ್ ಅಂತೇಳಿ ಯಾಕೆ ಕರ್ಸ್ಕೊತಾನೆ ಅಂತಂದರೆ ಅವನೇನು ಮಾಡ್ತಾನೆ, ಗ್ರಾಹಕನಿಂದ ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರವನ್ನು ಮಾಡ್ತಾನೆ. ತಾನು ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಉಳಿತಾಯದ ಹಣವನ್ನು ಏನು ಮಾಡ್ತಾನೆ, ಗ್ರಾಹಕ ಬಂದುಬಿಟ್ಟು ಬ್ಯಾಂಕ್ನಲ್ಲಿ ಠೇವಣಿ ರೂಪದಲ್ಲಿ ಇಡ್ತಾನೆ. ಅವನು ಇಡ್ತಕ್ಕಂಥ ಹಣವನ್ನು ಯಾವಾಗ ಸ್ವೀಕಾರ ಮಾಡ್ತಾನೆ ಆವಾಗ ಬ್ಯಾಂಕರ್ ಏನಾಗ್ತಾನೆ ಅಂತಂದರೆ ಡೆಟಾರ್ ಆಗ್ತಾನೆ. ಅಷ್ಟೇ ಅಲ್ಲದೆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಒಬ್ಬ ಗ್ರಾಹಕ ಏನಾಗ್ತಾನೆ ಅಂತಂದರೆ ಸಾಲಿಗ ಆಗ್ತಾನೆ. ಸಾಲಿಗ ಅಂತಂದರೆ ಏನು, ಯಾವ ವ್ಯಕ್ತಿ ಬ್ಯಾಂಕಿಗೆ ಸಾಲವನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ ಯಾರಾಗ್ತಾನೆ ಅಂತಾರೆ ಸಾಲಿಗ. ಇಲ್ಲಿ ಕಸ್ಟಮರ್, ಆ ಕಸ್ಟಮರ್ ಕೂಡ ಏನು ಮಾಡ್ಬೋದು, ತನಗೆ ಬೇಕಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನು ಯಾವಾಗ ಬೇಕಾದರೂ ಕೂಡ ಏನು ಮಾಡ್ಬೋದು ಅಂದರೆ ಬೇಡಿಕೆಯನ್ನು ವ್ಯಕ್ತಪಡಿಸಿ ಆ ರೀತಿಯಾಗಿರ್ತಕ್ಕ ಇಟ್ಟಿರುವಂಥ ಹಣವನ್ನು ಏನು ಮಾಡ್ಬೋದು ಅಂತಂದರೆ ಮರುಪಾವತಿ ಕೂಡ ಮಾಡ್ಕೋಬೋದು. ಓಕೆ, ಎರಡನೇದು ಯಾವುದು ಅಂತಂದರೆ ಬ್ಯಾಂಕರ್ ಈಸ್ ನಾಟ್ ಅ ಬೇಲಿ ಆಫ್ ಕಸ್ಟಮರ್ಸ್ ಮನಿ. ಬ್ಯಾಂಕರನ್ನು ಗ್ರಾಹಕನ ಹಣದ ನಿಕ್ಷೇಪಿತನಲ್ಲ. ಸೊ ಒಂದು ನಿಕ್ಷೇಪಣ ಒಂದು ಒಪ್ಪಂದವನ್ನು ನೋಡಿದಾಗ ಅಲ್ಲೇನಾಗ್ತಾರೆ ಅಂದರೆ ಇಬ್ಬರು ಕಕ್ಷಿಗಳು ಬರ್ತಾರೆ. ಮೊದಲನೇದವನು ಯಾರಂತಂದರೆ ನಿಕ್ಷೇಪಕ, ಎರಡನೇದವನು ನಿಕ್ಷೇಪಿತ. ನಿಕ್ಷೇಪಕ ಅನ್ನುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ನಿಕ್ಷೇಪಿತನಲ್ಲಿ ಕೆಲವೊಂದಿಷ್ಟು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಾನೆ ಅಂದರೆ ಅವನ ಹತ್ರ ಕೊಡ್ತಾನೆ ಅಥವಾ ಅವನ ಹತ್ರ ಇರಿಸ್ತಾನೆ. ಆ ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ನಿಕ್ಷೇಪಿತ ಏನು ಮಾಡಬೇಕು ಅಂದರೆ ಅವನು ಇಟ್ಟಿರ್ತಕ್ಕಂತಹ ನಿರ್ದಿಷ್ಟ ವಸ್ತುಗಳನ್ನು ಅಥವಾ ಅದೇ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ ಅವನಿಗೆ ಹಿಂದಿರುಗಿಸಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಹೊಣೆಗಾರಿಕೆ ಯಾರಾಗಿರ್ತದೆ ಅಂತಂದರೆ ನಿಕ್ಷೇಪಿತನದು ಆಗಿರ್ತದೆ. ಸೊ ಇದೇ ರೀತಿಯಾಗಿದ್ದ ಕೆಲವಷ್ಟು ಒಪ್ಪಂದಗಳನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ ಕೂಡ ನೋಡ್ಬೋದು. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಕಸ್ಟಮರ್ನಿಂದ ಠೇವಣಿಯನ್ನು ಪಡಿತಾನೆ. ಆದರೆ ಏನಾಗೋದಿಲ್ಲ ಅಂತಂದರೆ ಅವನು ಠೇವಣಿಯನ್ನು ಸ್ವೀಕಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವ ಕರೆನ್ಸಿ ನೋಟುಗಳನ್ನು ಮತ್ತು ನಾಣ್ಯಗಳನ್ನು ಪಡೆದಿರ್ತಾನೆ ಅದೇ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಹಿಂದಿರುಗಿಸಬೇಕು ಅಂತಕ್ಕಂಥ ಜವಾಬ್ದಾರಿ ಏನಾಗಿರೋದಿಲ್ಲ ಅಂತಂದರೆ ಬ್ಯಾಂಕರ್ದು ಆಗಿರೋದಿಲ್ಲ.
ಸೊ ಇದಕ್ಕೆ ನಾವೇನು ಕರಿತೀವಿ ಅಂತಂದರೆ ಅಂಡರ್ ದಿ ಬೇಲ್ಮೆಂಟ್ ಕಾಂಟ್ರಾಕ್ಟ್ ದೇರ್ ವಿಲ್ ಬಿ ಟೂ ಪಾರ್ಟೀಸ್, ಒನ್ ಇಸ್ ದ ಬೇಲರ್ ಆ್ಯಂಡ್ another one is the bailee. So baler used to keep some sort of certain goods or the articles with the bailee for a certain period of the time, and after completion of that specific period of time, it is the responsibility and duty of the bailee that whatever the goods so kept with him, whatever the goods so given to him, those goods must be returned to the bailer after completion of the specific period of the time. But the same contract also can be seen in respect of a banker and the customer, but the thing is that banker has no responsibility and duty to return the deposits in terms of same currency or same coins which have been given to him at the time of depositing the money. ಎರಡನೇದು. ಮೂರನೇದು ಏನು ಅಂತಂದರೆ ಬ್ಯಾಂಕರ್ ಈಸ್ ನಾಟ್ ಆನ್ ಏಜೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಕಸ್ಟಮರ್ಸ್ ಮನಿ. ಬ್ಯಾಂಕರ್ನು ಗ್ರಾಹಕನ ಹಣದ ಮುತಾಲಿಕನು ಆಗಿರೋದಿಲ್ಲ. ಸೊ ಮುತಾಲಿಕ ಒಂದು ಒಪ್ಪಂದದಲ್ಲಿ ಏನಿರ್ತದೆ ಅಂತಂದರೆ ಒಬ್ಬನು ಮಾಲೀಕ ಇರ್ತಾನೆ, ಸೊ ಅವನ ಕೆಳಗಡೆ ಏನಿರ್ತಾನೆ ಅಂತಂದರೆ ಒಬ್ಬನು ಏಜೆಂಟ್, ದಲ್ಲಾಳಿ ಅಂತೇಳಿ ಕರಿತೀವಿ. ಆ ದಲ್ಲಾಳಿ ಏನು ಮಾಡ್ತಾನೆ ಅಂತಂದರೆ ಮಾಲೀಕ ಕೊಡ್ತಕ್ಕಂತಹ ನಿರ್ದೇಶನಗಳನ್ನು ಪರಿಪಾಲನೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಒಪ್ಪಂದದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭವನ್ನು ಗಳಿಕೆಯನ್ನು ಮಾಡಿದರೆ ಆ ಸಂಪೂರ್ಣ ಲಾಭ ಗಳಿಕೆಯನ್ನು ಏನು ಮಾಡ್ತಾನೆ ಅಂತಂದರೆ ಯಾರಿಗೆ ಕೊಡ್ತಾನೆ, ಅವನು ಮಾಲಕನಿಗೆ ಒಪ್ಪಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ಮತ್ತು ಕರ್ತವ್ಯವನ್ನು ಏನು ಮಾಡ್ತಾನೆ ಅಂತಂದರೆ ದಲ್ಲಾಳಿ ಆಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಹೊಂದಿರ್ತಾನೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ಏನು ನೋಡ್ತೇವೆ ಅಂತಾರೆ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ ನೋಡ್ತೇವೆ. ಇಲ್ಲೇನಾಗಿರೋದಿಲ್ಲ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಗ್ರಾಹಕನಿಂದ ಹಣವನ್ನು ಠೇವಣಿ ರೂಪದಲ್ಲಿ ಪಡಿತಾನೆ. ಸೊ ಇಲ್ಲಿ ಗ್ರಾಹಕನು ಕೊಡ್ತಕ್ಕಂತಹ ನಿರ್ದೇಶನಗಳನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಒಂದು ಹೊಣೆಗಾರಿಕೆ ಬ್ಯಾಂಕರ್ನಿಗೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಬ್ಯಾಂಕರ್ನು ಆ ಹಣವನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭವನ್ನು ಗಳಿಕೆ ಮಾಡಿದರೆ ಆ ಒಂದು ಲಾಭದ ಪಾಲನ್ನು ಗ್ರಾಹಕನಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಏನಾಗಿರೋದಿಲ್ಲ ಅಂತಂದರೆ ಬ್ಯಾಂಕರ್ನದು ಕೂಡ ಆಗಿರೋದಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಅದಷ್ಟೇ ಅಲ್ಲದೆ ದ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್, ಓಕೆ, let me discuss in English. So in respect of the agency contract, there will be two parties, one is the agent and another one is the principal. So it is the responsibility to follow the instructions and the orders which are so given by the principal to an agent. And after doing such a kind of a business, if any kind of the profits is so earned by the agent, that kind of the profits are given to the principal. So this can be seen in respect of agency contract. The more or less the same situations can be observed in respect of a banker as well as a customer relationship. But here the thing is that the banker is not at all going to follow the instructions and orders so given by the customers. And apart from that, whatever the profits so earned by the banker by optimizing and utilizing the deposits of money of the customers, the profits are not at all going to be shared by the banker with his customer. Okay, that can be said. And fourth thing is that banker is not a trustee of a customer's money. ಸೊ ಬ್ಯಾಂಕರನ್ನು ಗ್ರಾಹಕನ ಹಣದ ನ್ಯಾಸಧಾರಿಯೂ ಆಗಿರೋದಿಲ್ಲ. ಸೊ ನ್ಯಾಸಧಾರಿ ಅಂತಕ್ಕಂಥ ಒಂದು ಒಪ್ಪಂದದಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ನ್ಯಾಸಧಾರ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಹಣವನ್ನು ದೇಣಿಗೆ ರೂಪದಲ್ಲಿ ಏನು ಮಾಡ್ತಾನೆ, ಹಣವನ್ನು ಪಡಿತಾನೆ. ಅಷ್ಟೇ ಅಲ್ಲದೆ ಆ ಹಣವನ್ನು ಏನು ಮಾಡ್ತಾನೆ ಅಂತಂದರೆ ಆ ಒಂದು ನ್ಯಾಸಧಾರಿಯ ಒಂದು ಷರತ್ತುಗಳು ಏನಿದೆ ಆ ಷರತ್ತಿಗೆ ಅನುಗುಣವಾಗಿ ಆ ಹಣವನ್ನು ಸದ್ಬಳಕೆಯನ್ನು ಮಾಡ್ತಾನೆ. ಅದಷ್ಟೇ ಅಲ್ಲದೆ ನ್ಯಾಸಧಾರಿಯು ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣವನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಲಾಭಾಂಶವನ್ನು ಗಳಿಸಿದರೆ ಆ ಲಾಭವನ್ನು ಏನು ಮಾಡ್ತಾನೆ ಅಂದರೆ ಸಂಪೂರ್ಣವಾಗಿ
ಫಲಾನುಭವಿಗೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿನ ಹೊಂದಿರ್ತಾನೆ. ಸೊ ಇದೇ ರೀತಿಯಾಗಿರ್ತ ಕೆಲವು ಸನ್ನಿವೇಶಗಳನ್ನು ನಾವು ಏನು ನೋಡ್ಬೋದು, ಬ್ಯಾಂಕರ್ ಮತ್ತು ಕಸ್ಟಮರ್ ಒಂದು ಗ್ರಾಹಕನ ಒಂದು ಸಂಬಂಧದಲ್ಲಿ ಕೂಡ ನೋಡ್ಬೋದು. ಆದರೆ ಬ್ಯಾಂಕರ್ ಏನು ಮಾಡೋದಿಲ್ಲ ಅಂತಂದರೆ, ಕಸ್ಟಮರು ಕೊಟ್ಟಿರ್ತಕ್ಕಂಥ ಠೇವಣಿಗಳನ್ನು ಅವನು ಯಾವ ರೀತಿಯಾಗಿ ಹೇಳ್ತಾನೆ, ಕಸ್ಟಮರು ಯಾವ ರೀತಿಯಾಗಿರ್ತಕ್ಕಂಥ ಆದ್ಯಗಳನ್ನು ಕೊಡ್ತಾನೆ, ಅದ್ರ ಪ್ರಕಾರ ಸದ್ಬಳಕೆಯನ್ನು ಮಾಡ್ಕೊಳ್ಳೋದಿಲ್ಲ. ತನ್ನ ಇಚ್ಛೆ ಅನುಸಾರವಾಗಿ ಏನು ಮಾಡ್ತಾನೆ ಅಂತಂದರೆ ಆ ರೀತಿಯಾಗಿರ್ತಕ್ಕಂಥ ಹಣವನ್ನು ಸದ್ಬಳಕೆಯನ್ನು ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ ಅದರಿಂದ ಲಾಭಾಂಶವನ್ನು ಏನು ಮಾಡೋದಿಲ್ಲ ಅಂತಾರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಕಸ್ಟಮರ್ ಜೊತೆಗೆ, ಗ್ರಾಹಕನ ಜೊತೆಗೆ ಏನು ಮಾಡ್ಕೊಳ್ಳೋದಿಲ್ಲ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಗಳಿಕೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಾಲನ್ನು ಕೂಡ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಹೊಂದಿರೋದಿಲ್ಲ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಅಂಡರ್ ದಿ ಟ್ರಸ್ಟ್ ಕಾಂಟ್ರಾಕ್ಟ್ಸ್ actually there will be a trustee who is going to accept the subscriptions as well as the donations from the beneficiary, and by collecting such donations and the subscriptions, that amount can be optimized only for fulfilling the requirements of the trust deed, and apart from that, that amount cannot be used for any other purposes. And apart from that, if any kind of the profits are so earned by the trust, those profits are going to be given back to the beneficiary. More or less the same situations are also prevailing between the customer as well as the banker relationship, but here banker is not at all going to obey the instructions, and apart from that, the banker is going to optimize the money according to his own wish, according to his own willingness. That is why he is having the full authority to use such an amount, and by optimizing such amount, if any kind of the profits are so earned by the banker, such profits are not at all be shared with the customers of the bank. Okay, and last thing is that the banker is only a debtor in respect of his customers money. ಓಕೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ ಬ್ಯಾಂಕರ್ನು ಗ್ರಾಹಕನ ಹಣದ ಮಟ್ಟಿಗೆ ಮಾತ್ರ ಸಾಲಗಾರನಾಗಿರ್ತಾನೆ ಅಂತಂದರೆ, ಒಂದು ಸರಿ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಗ್ರಾಹಕನಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣವನ್ನು ಠೇವಣಿ ರೂಪದಲ್ಲಿ ಪಡೆದ ಅಂತಂದರೆ, ಆ ಪಡೆದಿರ್ತಕ್ಕಂಥ ಹಣ ಯಾರ್ದು ಅಂತಂದರೆ ಬ್ಯಾಂಕರ್ ಮಾತ್ರ ಆಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಹಣವನ್ನು ಏನು ಮಾಡ್ಬೋದು ಅಂತಂದರೆ ತನ್ನ ಇಚ್ಛೆ ಅನುಸಾರವಾಗಿ ಬಳಕೆಯನ್ನು ಕೂಡ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಆ ಒಂದು ಹಣವನ್ನು ಯಾವಾಗೇ ಗ್ರಾಹಕ ಅಂತಕ್ಕಂಥ ವ್ಯಕ್ತಿ ಮರುಪಾವತಿ ಮಾಡಲು ಕೇಳ್ತಾನೆ, ಆವಾಗ ಮರುಪಾವತಿಯನ್ನು ಮಾಡ್ತಕ್ಕಂಥ ಹೊಣೆಗಾರಿಕೆ ಕೂಡ ಯಾರಾಗಿರ್ತದೆ ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿದಾಗಿರ್ತದೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಂಕರ್ ಏನು ಮಾಡ್ತಾನೆ ಅಂತಂದರೆ, ಕೆಲವಷ್ಟು ಸಂದರ್ಭದಲ್ಲಿ ಏನಾಗ್ಬೋದು, ಗ್ರಾಹಕ ಕೂಡ ಏನು ಮಾಡ್ಬೋದು ಅಂತಂದರೆ ಬ್ಯಾಂಕರಿಂದ ಕೆಲವಷ್ಟು ಸಾಲವನ್ನು ಪಡಿಬೋದು. ಅವಾಗ ಏನಾಗ್ಬೋದು ಅಂತಂದರೆ ಆ ಒಂದು ಗ್ರಾಹಕ ಏನಾಗ್ತಾನೆ ಅಂತಂದರೆ ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕ್ರೆಡಿಟರ್ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೋದು. ಅಂದರೆ ಯಾವಾಗ ಗ್ರಾಹಕನು ಬ್ಯಾಂಕರಿಗೆ ಹಣವನ್ನು ಕೊಡ್ತಾನೆ ಠೇವಣಿ ರೂಪದಲ್ಲಿ, ಆವಾಗ ಗ್ರಾಹಕನೇನಾಗ್ತಾನೆ ಅಂತಂದರೆ ಕ್ರೆಡಿಟರ್ ಆಗ್ತಾನೆ. ಯಾವಾಗ ಒಬ್ಬ ಗ್ರಾಹಕ ಬ್ಯಾಂಕಿನಿಂದ ಸಾಲವನ್ನು ಪಡಿತಾನೆ, ಆವಾಗ ಏನಾಗ್ತಾನೆ ಅಂತಂದರೆ ಗ್ರಾಹಕ ಅಂತಕ್ಕಂಥ ವ್ಯಕ್ತಿ ಏನಾಗ್ತಾನೆ ಅಂತಂದರೆ ಬ್ಯಾಂಕರ್ನಿಗೆ ಡೆಟರ್ ಆಗ್ತಾನೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ಹೇಳ್ಬೋದು. ಓಕೆ, ಸ್ಪೀಕಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಬ್ಯಾಂಕರ್ ಆಸ್ ವೆಲ್ ಆಸ್ ದ customer relationship, actually, so when the customer is going to keep his savings in the form of the deposits, then once the deposits are going to be collected and accepted by the banker, then it will be the assets as well as the property of the banker only, and banker can utilize such amount according to his willingness, but when the customer orders for the repayment of such money or the deposits, it is the obligation of the banker so as to make the payment of such deposits. And sometimes it so happens that the customer, if suppose he is going to borrow any kind of the loan from the bank, then he will become creditor
then he is going to become not the creditor, he is going to become the debtor. Why? Because when he has given the deposits to the banker, he was the creditor from the banker point of view. When the customer is going to borrow the loans from the bank, then he will become debtor from banker point of view. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಮೂಲ ಅಥವಾ ಪ್ರಾಥಮಿಕ ಒಂದು ಸಂಬಂಧದಲ್ಲಿ ಕೂಡ ನಾವು ಅಧ್ಯಯನ ಮಾಡ್ಬೋದು. Okay, please go to the discussion with this. I am going to conclude my slide. Thank you.